ಮೊದಲನೆಯದಾಗಿ ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೂ, ಗುರುಮಾತೆ ಪತ್ರಿ ಮೇಡಮ್ ಅವರಿಗೂ, ನನ್ನ ಮೊದಲನೆಯ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಈ ದಿನ ಈ ಒಂದು ಝೂಮ್ ಸೆಷನ್ ಅಲ್ಲಿ ಜಾಯ್ನ್ ಆಗಿರುವ ಎಲ್ಲ ಆತ್ಮ ಬಂಧುಗಳಿಗೂ ಹಾಗೂ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿರುವ ಆತ್ಮ ಬಂಧುಗಳಿಗೂ ನನ್ನ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ ಮಾಸ್ಟರ್ಸ್. ಈ ಪಿರಮಿಡ್ ಕಾಲ್ ಸರ್ವಿಸ್ ನಲ್ಲಿ ಕರ್ನಾಟಕದ ಸಂತರು ಅನ್ನುವ ಒಂದು ಶೀರ್ಷಿಕೆಯಡೆ ತುಂಬಾ ಅದ್ಭುತವಾದ ಕಾರ್ಯಕ್ರಮ. ಇದನ್ನ ಯಾರು ಆಯೋಜಿಸಿದಾರೋ ಅವರಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಇಡೀ ಭಾರತದಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಸಂತರಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬಾ ಜನ ಸಂತರು ಬಂದು ಹೋಗಿದ್ದಾರೆ. ಅವರೆಲ್ಲರ ಬಗ್ಗೆ ನಾವು ತಿಳ್ಕೋಬೇಕು. ಎಲ್ಲರ ಬಗ್ಗೆ ತಿಳ್ಕೊಳಕ್ ಸಾಧ್ಯ ಆಗದೇ ಇದ್ರು ಈ 21 ದಿನಗಳಲ್ಲಿ 21 ಸಂತರ ಬಗ್ಗೆ ಆದ್ರೂ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನ ಈ ಪಿರಮಿಡ್ ಕಾಲ್ ಸರ್ವಿಸ್ ಅಡಿಯಲ್ಲಿ ಮಾಡ್ತಾ ಇದ್ದೀವಿ. ತುಂಬಾ ಅದ್ಭುತವಾದ ಕಾರ್ಯಕ್ರಮ. ಇದನ್ನ ನಾನು ಮೊದಲು ಮೆಚ್ಕೊಳ್ಳೇಬೇಕು. ಸೊ ನನಗೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಅನಿತಾ ಮೇಡಮ್ಗೆ ಧನ್ಯವಾದಗಳನ್ನ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ. ಮಾಸ್ಟರ್ಸ್, ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೋ ಮಹಾಪುರುಷರು, ಗುರುಗಳು, ದೇವತಾ ಪುರುಷರು ಬಂದು ಜನ್ಮ ತಗೊಂಡು ಧರ್ಮ ರಕ್ಷಣೆ ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಜೀವನ ಮಾಡಿ ನಮ್ಮ ಜೀವಾತ್ಮದಿಂದ ಪರಮಾತ್ಮ ಸ್ಥಿತಿಗೆ ಹೋಗ್ಬೇಕು, ಏನೇನ್ ಸಾಧನೆ ಮಾಡ್ಬೇಕು, ಆ ರೀತಿ ಪರಮಾತ್ಮ ಸ್ಥಿತಿಗೆ ಹೋಗೋದಕ್ಕೆ ಎಲ್ಲವನ್ನೂ ತಿಳಿಸ್ತಾ ಬಂದಿದ್ದಾರೆ. ಸೊ ಯಾವಾಗ ಈ ಭೂಮಿ ಮೇಲೆ ಅಧರ್ಮ ಹೆಚ್ಚಾಗುತ್ತೋ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಮೇಲಿನ ಲೋಕದ ಮಾಸ್ಟರ್ಸು ಗುರುಗಳ ರೂಪದಲ್ಲಿ ಈ ಭೂಮಿಯ ಮೇಲೆ ಜನ್ಮ ತಗೊಂಡು ಧರ್ಮವನ್ನ ಸ್ಥಾಪನೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಧರ್ಮ ಸ್ಥಾಪನೆಗೋಸ್ಕರ ನಮ್ಮ ಗುರುಗಳು ಧ್ಯಾನ ಮಾರ್ಗವನ್ನ, ಆಧ್ಯಾತ್ಮಿಕತೆಯನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಧ್ಯಾನ ಮಾರ್ಗವನ್ನು 2500 ವರ್ಷಗಳ ಹಿಂದೆ ಬುದ್ಧ ಭಗವಾನರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಿಜ, ಆದ್ರೆ ಎಲ್ರಿಗೂ ಧ್ಯಾನ ಮಾರ್ಗಕ್ಕೆ ಬರೋದಿಕ್ಕೆ ಸಾಧ್ಯವಾಗೋದಿಲ್ಲ. ನಿರಾಕಾರ ಸ್ವರೂಪವನ್ನ ಆರಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಗುರುಗಳು ಹೇಳಿದ್ದಾರೆ, ಅವರವರ ಆತ್ಮಸ್ಥಿತಿಗೆ ತಕ್ಕಂತೆ ಅನುಭವಗಳನ್ನ ಪಡೆಯುವವರೆಗೂ ಧ್ಯಾನ ಮಾರ್ಗಕ್ಕೆ ಬರಲು ಆಗೋದಿಲ್ಲ ಅಂತ. ಆದ್ರಿಂದ ಎಷ್ಟೋ ಗುರುಗಳು ಧರ್ಮ ಸ್ಥಾಪನೆಗೋಸ್ಕರ ಭಕ್ತಿ ಮಾರ್ಗವನ್ನ ಅನುಸರಿಸಿ ಸಾಕಷ್ಟು ಪವಾಡಗಳನ್ನ ಮಾಡಿ ತೋರಿಸಿ ಜನರ ಮನಸ್ಸನ್ನು ಭಕ್ತಿ ಮಾರ್ಗದ ಕಡೆ ಒಲಿಯುವಂತೆ ಮಾಡಿದರು. ಅಂತ ಸದ್ಗುರುಗಳಲ್ಲಿ ಒಬ್ರು ಈ ದಿನ ಹಳೆ ಹುಬ್ಬಳ್ಳಿಯ ಶ್ರೀ ಕೃಷ್ಣೇಂದ್ರ ಗುರುಗಳು ಒಬ್ಬರು. 18ನೇ ಶತಮಾನದ ಕೊನೆಯಲ್ಲಿ ಅನಂತಪುರ ಜಿಲ್ಲೆಯಲ್ಲಿ ಇವರ ಜನನವಾಯಿತು. ತಂದೆ ರಾಮಶಾಸ್ತ್ರಿಗಳು, ತಾಯಿ ರಮಾಬಾಯಿ. ಮದುವೆಯಾಗಿ 10 ವರ್ಷಗಳಾದ್ರೂ ಇವರಿಗೆ ಮಕ್ಕಳಾಗಿರ್ಲಿಲ್ಲ. ಪತಿ ಪತ್ನಿ ಪ್ರತಿನಿತ್ಯ ಭಕ್ತಿ ಶ್ರದ್ಧೆಗಳಿಂದ ಮಕ್ಕಳಿಗೋಸ್ಕರ ಭಗವಂತನಲ್ಲಿ ಬೇಡಿಕೊಳ್ತಾ ಇದ್ರು. ಇವರ ಭಕ್ತಿಗೆ ಮೆಚ್ಚಿ ಒಂದು ದಿನ ರಮಾಬಾಯಿಯ ಕನಸಲ್ಲಿ ಭಗವಂತ ಪ್ರತ್ಯಕ್ಷನಾಗಿ, ನಿನ್ನ ಇಚ್ಛೆಯನ್ನ ನಾನು ಪೂರೈಸೋದಿಕ್ಕೆ ಬಂದಿದ್ದೇನೆ ಅಂತ ಹೇಳಿದಾಗ, ರಮಾಬಾಯಿ, ನನಗೆ ನಿನ್ನ ಸ್ವರೂಪನಾದ ದತ್ತಾತ್ರೇಯನೇ ಮಗುವಾಗಿ ಜನಿಸ್ಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ರೆ ಭಗವಂತ ತಥಾಸ್ತು ಅಂತ ಹೇಳಿ ಮಾಯವಾಗ್ಬಿಡ್ತಾರೆ. ಮುಂದೆ ರಮಾಬಾಯಿ ಗರ್ಭಿಣಿಯಾಗಿ 16,038 ಅಕ್ಟೋಬರ್ ಮನ್ಮಥ ನಾಮ ಸಂವತ್ಸರ ಅಶ್ವಿನ ಕೃಷ್ಣ ದ್ವಾದಶಿ ದಿವಸ ಸಂಧ್ಯಾ ಕಾಲದಲ್ಲಿ ಗಂಡು ಕೂಸನ್ನ ಅವಳು ಜನ್ಮ ಕೊಡ್ತಾಳೆ. ಆ ಮಗುವಿಗೆ ಅನಂತ ಅಂತ ನಾಮಕರಣ ಮಾಡ್ತಾರೆ. ಅನಂತನಿಗೆ
7 ವರ್ಷ ತುಂಬುವಾಗ ಅವನನ್ನ ಉಪನಯನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ದಿನ ಅನಂತನು ಮಕ್ಕಳ ಜೊತೆ ಆ ಕೆರೆ ಹತ್ರ ಓಡಾಡ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಸರ್ಪವನ್ನ ನೋಡ್ತಾರೆ ಎಲ್ಲರೂ. ಅದನ್ನ ನೋಡಿ ಅವನ ಸ್ನೇಹಿತರು ಎಲ್ರೂ ಓಡ್ ಹೋಗ್ಬಿಡ್ತಾರೆ. ಆದ್ರೆ ಅನಂತ ಮಾತ್ರ ಅದನ್ನ ಕೈಯಲ್ಲಿ ಇಟ್ಕೊಂಡು ಕೊರಳಲ್ಲಿ ಹಾಕೊಂಡು ಓಡಾಡ್ತಾ ಇರ್ತಾನೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಇದಕ್ಕೆ ಹಸಿವಾಗಿದೆ, ಹಾಲು ಬೇಕು ಅಂತ ಅಲ್ಲಿ ದೂರದಲ್ಲಿ ಇರೋ ಆಕಳಿಗೆ ತೋರಿಸಿ ಆ ಆಕಳಿಂದ ಹಾಲು ತಗೊಂಡ್ ಬನ್ನಿ ಅಂತ ಹೇಳ್ತಾನೆ. ಎಲ್ರಿದ್ದು ಅದು ಗೊಡ್ಡ ಆಕಳು, ಅದು ಹಾಲು ಕೊಡೋದಿಲ್ಲ ಅಂತ ಹೇಳಿದಾಗ ಅನಂತ ಹೋಗಿ ಅದರ ಕೆಚ್ಚಲಿಗೆ ಕೈ ಹಾಕಿ ಅದು ಹಿಂಡುವ ರೀತಿಯಲ್ಲಿ ಮಾಡಿದಾಗ ಹಾಗೆ ಹಾಲು ಸುರಿತಾ ಬಂತಂತೆ. ಆ ಹಾವಿನ ಬಾಯನ್ನ ಅದಕ್ಕೆ ಇಟ್ಬಿಟ್ಟು ಅದು ಹೊಟ್ಟೆ ತುಂಬಿದ ಮೇಲೆ ಅದನ್ನ ಮತ್ತೆ ದೂರದಲ್ಲಿ ಕಳಿಸ್ಬಿಟ್ಟು ವಾಪಸ್ ಮನೆಗೆ ಬರ್ತಾನೆ. ಅಂದ್ರೆ ಚಿಕ್ಕ ವಯಸ್ಸಿಂದನೇ ಅವರು ಪವಾಡಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರಿಗೆ 12 ವರ್ಷ ಆದ್ಮೇಲೆ ಕುಂಭಕೋಣಕ್ಕೆ ಸಂಸ್ಕೃತ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡೋದಕ್ಕೆ ಅಂತ ಕಳಿಸ್ಕೊಡ್ತಾರೆ. ವೇದಗಳನ್ನ, ಸಕಲ ಶಾಸ್ತ್ರಗಳನ್ನ ಚೆನ್ನಾಗಿ ಕಲಿತು ಎಲ್ಲಾ ಗುರುಗಳಿಗೆ ಪ್ರೀತಿ ಪಾತ್ರರಾಗ್ತಾರೆ. ಅನಂತನಿಗೆ ಯೋಗ್ಯ ವಯಸ್ಸು ಬಂದ ಕೂಡಲೇ ತಂದೆ ತಾಯಿ ಅವನ ಮದುವೆ ಬಗ್ಗೆ ಯೋಚನೆ ಮಾಡಿದ್ರು. ಆಗ ಅನಂತ ತಾಯಿಗೆ ಹೇಳ್ತಾನೆ, ನಾನು ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳು ಮೋಹಜಾಲದಲ್ಲಿ ಬಿದ್ದು ತಾಪತ್ರಯಗಳಿಗೀಡಾಗಿ ಅಜ್ಞಾನ ಅಂಧಕಾರದಲ್ಲಿ ಬೀಳೋದು ನಿಮ್ಗಿಷ್ಟನೋ, ಅಥವಾ ಸನ್ಯಾಸ ಗ್ರಹಣ ಮಾಡಿ ಆತ್ಮೋದ್ಧಾರದ ಸಂಗಡ ನನ್ನ ಕುಲಕೋಟಿ ಉದ್ಧಾರ ಮಾಡೋದು, ಜೊತೆಗೆ ಜನರ ಉದ್ಧಾರ ಮಾಡೋದು ನಿಮ್ಗೆ ಇಷ್ಟನಾ? ಹಿರಿಯರಾದ ನಿಮಗೆ ನಾನು ಏನು ಹೆಚ್ಚಿಗೆ ಹೇಳಲ್ಲ, ನೀವು ಹೇಗೆ ಹೇಳಿದ್ರೆ ಹಾಗೆ ಅಂತ ಹೇಳ್ತಾರೆ. ಅನಂತನ ಮಾತಿಗೆ ತಂದೆ ತಾಯಿ ಸಂಪೂರ್ಣವಾದ ಒಪ್ಪಿಗೆಯನ್ನ ಕೊಡ್ತಾರೆ. ಹೀಗೆ ಅನಂತ ತನ್ನ 27ನೇ ವಯಸ್ಸಿನಲ್ಲಿ ಯೋಗ್ಯ ಗುರುಗಳ ಹುಡುಕಾಟದಲ್ಲಿ ಭೀಮಾ ತೀರದ ಪಂಡ್ರಾಪುರಕ್ಕೆ ಹೋಗಿ ಸೇರ್ಕೊಳ್ತಾರೆ. ಪಂಡ್ರಾಪುರದಲ್ಲಿ ಅವರಿಗೆ ಮುರುಗೋಡದ ಮಾರ್ತಾಂಡ ದೀಕ್ಷಿತರು, ಕೊಲ್ಲಾಪುರದ ಸಿದ್ದೇಶ್ವರರು, ನಿಜಾಮ ರಾಜ್ಯದ ಗೋವಿಂದ ಎಂಬ ಬ್ರಾಹ್ಮಣರು ಎಲ್ಲರೂ ಕೂಡಿ ಅವರೆಲ್ಲರೂ ಮೋಕ್ಷ ಮಾರ್ಗ ದರ್ಶಕನಾದ ಸದ್ಗುರುವನ್ನ ಹುಡುಕ್ತಾ ಕಾಶಿ ಕ್ಷೇತ್ರಕ್ಕೆ ಹೋಗ್ತಾರೆ. ಆ ಕ್ಷೇತ್ರದಲ್ಲಿ ಅತೀ ಪ್ರಖ್ಯಾತಿ ಹೊಂದಿದ ಗುರು ಅಂದ್ರೆ ಸ್ವಯಂ ಪ್ರಕಾಶ ಯತಿಗಳು ಅಂತ ಅವರಿಗೆ ಗೊತ್ತಾಗುತ್ತೆ. ಆ ಯತಿಗಳು ಪ್ರತ್ಯಕ್ಷ ಮಾರ್ತಾಂಡ ಸ್ವರೂಪರು. ಅವರ ತೇಜಸ್ಸು ಕಣ್ಣು ಕುಕ್ಕುವ ಹಾಗೆ ಇರುತ್ತೆ. ಅವರ ಯೋಗ ಬಲ ಆಶ್ಚರ್ಯಗೊಳಿಸುವ ಹಾಗೆ ಇರುತ್ತೆ. ಅವರ ವಿದ್ಯಾಶಕ್ತಿ ಅಪರಿಮಿತವಾದುದು, ಅದ್ಭುತವಾದುದು ಆಗಿರುತ್ತೆ. ಈ ಯತೀಶ್ವರರ ಗುರುಕುಲ ವಾಸದಲ್ಲಿ ಎಷ್ಟೋ ಶಿಷ್ಯರಿದ್ದು ಅವರು ಶಿಷ್ಯರಿಗೆಲ್ಲ ತುಂಬಾ ಪ್ರೀತಿಯಿಂದ ವಿದ್ಯಾದಾನ ಮಾಡ್ತಾರೆ ಅಂತ ಹೆಸರು ಪಡ್ಕೊಂಡಿರ್ತಾರೆ. ಆ ಗುರುಗಳಿಗೆ ಅನಂತ ಶಾಸ್ತ್ರಿಗಳು ಮತ್ತೆ ಅವರ 3 ಸ್ನೇಹಿತರು ಬಂದು ಅವರ ಅನುಗ್ರಹಕ್ಕಾಗಿ ಗುರುಗಳ ಸೇವೆಗೆ ನೇಳ್ತಾರೆ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿದೆ, ನಾವು ಈಗ ಶಾಲೆಗೆ ಹೋದ ತಕ್ಷಣ ನಮ್ಗೆ ಅಡ್ಮಿಷನ್ ಸಿಗುತ್ತೆ. ಆದ್ರೆ ಗುರುಕುಲದಲ್ಲಿ ಹೋದ ತಕ್ಷಣ ಆ ಗುರುಗಳ ಒಂದು ಪ್ರೀತಿಗೆ ನಾವು ಪಾತ್ರರಾಗ್ಬೇಕಾಗತ್ತೆ, ಅವರ ಸೇವೆ ಮಾಡ್ಬೇಕಾಗತ್ತೆ. ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಸತತವಾದ ನಿಷ್ಠೆಯಿಂದ ಗುರು ಸೇವೆ ಮಾಡ್ತಾ ಗುರುಕೃಪಾ ಸಮಯವನ್ನ ನಿರೀಕ್ಷೆ ಮಾಡ್ತಾ ಇರ್ಬೇಕಾದ್ರೆ ಒಮ್ಮೆ ಸ್ವಯಂ ಪ್ರಕಾಶರು ಆ ಶಿಷ್ಯಂದಿರ ನಿಶ್ಚಯನ ಪರೀಕ್ಷೆ ಮಾಡ್ಬೇಕು ಅಂತ ಒಂದು ಆಟ ಹೂಡ್ತಾರೆ. ಒಂದೇ ಸಲ ಗುರುಗಳ ದೇಹಕ್ಕೆ ಎಲ್ಲಾ ಕಡೆ ಗಾಯಗಳಾಗ್ಬಿಡುತ್ತೆ. ಏನ್ ಹೇಳ್ತಾರೆ, ಆ ಕೀವು ತುಂಬಿದ ರಣಗಳು ಅಂತ ಹೇಳ್ತೀವಲ್ಲ, ಆ ರೀತಿ ಅವುಗಳಿಂದ ಕೀವು ರಕ್ತ ಸೋರ್ತಾ ಬರುತ್ತೆ. ದಿನೇ ದಿನೇ ಆ ಗಾಯಗಳಿಂದ ದುರ್ಗಂಧ ಜಾಸ್ತಿ ಆಗಿ ಆಶ್ರಮದ ತುಂಬಾ ಆ ದುರ್ಗಂಧ ವ್ಯಾಪಿಸ್ಬಿಡುತ್ತೆ. ಶಿಷ್ಯರು ಎಲ್ಲರೂ ಈ ಒಂದು ದೈಹಿಕ ಸುಖ, ಈ
ಐಹಿಕ ಸುಖಗಳಿಗೋಸ್ಕರ ಬಂದವರು ಅವರೆಲ್ಲ ನಿಧಾನವಾಗಿ ಆಶ್ರಮದಿಂದ ಹೊರಟೋಗ್ಬಿಡ್ತಾರೆ. ಕೊನೆಗೆ ಅನಂತ ಶಾಸ್ತ್ರಿ ಮತ್ತೆ ಅವರ 3 ಮಿತ್ರರು 4 ಜನ ಮಾತ್ರ ಗುರುಗಳ ಸೇವೆಗೆ ನಿಲ್ತಾರೆ. ಗುರುಗಳ ಅವರ ಗಾಯಗಳಿಗೆ ನೋವಾಗದೆ ತರ ಅವರು ಎಲೆಗಳನ್ನ ತಗೊಂಡ್ ಬಂದು ಔಷಧ ಹಚ್ಚಿ, ಅಂದ್ರೆ ಈ ಎಲೆಗಳ ರಸವನ್ನ ಹಚ್ಚಿ, ಎಷ್ಟೇ ಅಲ್ಲಿಂದ ದುರ್ಗಂಧ ಬರ್ತಾ ಇದ್ರು ಗುರುಗಳ ಪಕ್ಕದಲ್ಲೇ ಕೂತ್ಕೊಂಡು ಇಡೀ ಹಗಲು ರಾತ್ರಿ ಅವರ ಆರೈಕೆ ಮಾಡ್ತಾ ಇದ್ರು. ಸೊ ಗುರು ಅಂದ್ರೇನೆ ಪರದೈವ ಅಂತ ತಿಳಿದ ಆ 4 ಯಾವುದಕ್ಕೂ ಅಸಹ್ಯ ಪಟ್ಕೊಳ್ದೆ ಗುರು ಸೇವೆಯೇ ನಮ್ಮ ಭವಸಾಗರವನ್ನ ದಾಟುವ ಒಂದು ಸಾಧನೆ ಅಂತ ತಿಳ್ಕೊಂಡು ಶುದ್ಧವಾದ ಅಂತಃಕರಣದಿಂದ ಅವರ ಸೇವೆ ಮಾಡ್ತಾ ಇದ್ರು. ಇವರ ಆ ದೃಢವಾದ ನಿಷ್ಠೆಗೆ, ಅವರ ಸೇವೆಗೆ ಸ್ವಯಂ ಪ್ರಕಾಶ ಯತಿಗಳು ತುಂಬಾ ಮೆಚ್ಕೊಂಡು ಯೋಗ ಬಲದಿಂದ ಒಂದೇ ಕ್ಷಣದಲ್ಲಿ ತಮ್ಮ ರೋಗ ನಿವಾರಣೆ ಮಾಡಿಕೊಂಡ್ರು. ಮತ್ತೆ ಮೊದಲಿನ ಹಾಗೆ ಅವರು ಒಂದು ಸುವರ್ಣ ಶರೀರಗಳಾಗಿ ನಿಂತ್ಬಿಟ್ರು. ಮತ್ತು ತಾವು ಅನುಗ್ರಹ ಮಾಡ್ಬೇಕು ಅನ್ಕೊಂಡ ಈ 4 ಮನಸ್ಸಿನ ಇಚ್ಛೆಯನ್ನ ಕೇಳ್ತಾರ ಅವರು. ಆಗ ಎಲ್ಲರ ಒಂದು ಧ್ಯೇಯ ಕೂಡ ಒಂದೇ ಆಗಿದ್ರಿಂದ ಈ 4 ಕೂಡ ತಮ್ಗೆ ಸನ್ಯಾಸ ದೀಕ್ಷೆಯನ್ನ ಕೊಡ್ಬೇಕು, ಜ್ಞಾನ ದಾನ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇವರ ಇಹಲೋಕದ ಸುಖಭೋಗದ ಆಶೆ ಇಲ್ಲದ ಇಚ್ಛೆಯನ್ನ ಕೇಳಿ ಸಂತುಷ್ಟರಾಗಿ ಯತಿಗಳು ಒಬ್ಬೊಬ್ಬರನ್ನೇ ಕರೆದು ಆಶೀರ್ವದಿಸಿ ಅನುಗ್ರಹ ಮಾಡ್ತಾರೆ. ನೋಡಿ ಮಾಸ್ಟರ್ಸ್, ಪರೀಕ್ಷೆಗಳು ಅನ್ನೋದು ಶಿಷ್ಯಂದರಿಗೆ, ಜ್ಞಾನದ ಇಚ್ಛೆ ಇರೋರಿಗೆ ಸದಾ ಬರ್ತಾ ಇರುತ್ತೆ. ನಮ್ಮ ಒಂದು ಈ ಧ್ಯಾನ ಮಾರ್ಗದಲ್ಲಿ ಕೂಡ ನಾವು ಧ್ಯಾನ ಸಾಧನೆ ಮಾಡ್ತಾ ಇರ್ತೀವಿ. ಧ್ಯಾನ ಸಾಧನೆಗೆ ಯಾವುದೋ ಒಂದು ಕಾರಣಕ್ಕೆ ನಾವು ಬಂದಿರ್ತೀವಿ. ಒಂದು ಅನಾರೋಗ್ಯ ಸಮಸ್ಯೆಯಿಂದ ಬಂದಿರ್ತೀವಿ, ಅಥವಾ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಧ್ಯಾನಕ್ಕೆ ಬಂದಿರ್ತೀವಿ. ಸಾಧನೆ ಮಾಡ್ತಾ ಮಾಡ್ತಾ ಎಷ್ಟೋ ನಮ್ಗೆ ಪರಿಹಾರನೂ ಸಿಕ್ಕಿರುತ್ತೆ. ಆದ್ರೆ ನಮ್ಮ ಒಂದು ಪರೀಕ್ಷೆಗೋಸ್ಕರ ಇದ್ದಕ್ಕಿದ್ದಂತೆ ಮತ್ತೆ ತೀವ್ರವಾದ ಕಾಯಿಲೆ ಬರಬಹುದು, ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಳಗಳು ಸೃಷ್ಟಿ ಆಗ್ಬಹುದು. ಕೆಲವರಿಗೆ ಇರೋ ಹಣ ಕೂಡ ಮಾಯ ಆಗಿ ಏನಪ್ಪಾ ನಾನ್ ಧ್ಯಾನಕ್ಕೆ ಯಾಕಾದ್ರೂ ಬಂದೆ ಅನ್ನೋ ಪರಿಸ್ಥಿತಿ ಒದಗಿ ಬಂದಿದೆ. ಆದ್ರೆ ಅದ್ಯಾವುದನ್ನು ಲೆಕ್ಕಿಸದೆ ನಾವು ಸತತವಾಗಿ ಧ್ಯಾನ ಸಾಧನೆ ಮಾಡ್ತಾ ನಮ್ಮ ಗುರುಗಳನ್ನ ನಂಬಿದಾಗ ಅದೆಲ್ಲವೂ ಮಾಯವಾಗಿ ಮತ್ತೆ ಕೆಲವು ದಿನಗಳ ನಂತರ ನಾವು ಏನನ್ನ ಕಳ್ಕೊಂಡಿರ್ತೀವೋ ಅದನ್ನ ನಾವು ಪಡೆದುಕೊಳ್ತಾ ಬರ್ತೀವಿ. ಆದ್ರಿಂದ ಮಾಸ್ಟರ್ಸ್, ಧ್ಯಾನ ಸಾಧನೆಯನ್ನ ಒಂದು ಸಲ ನಾವು ಪ್ರಾರಂಭ ಮಾಡಿದ ಮೇಲೆ ಯಾವುದೇ ಪ್ರಸಂಗದಲ್ಲಿ ಅದನ್ನ ಕೈ ಬಿಡದೆ ಅದನ್ನ ಸಾಧನೆ ಮಾಡ್ತಾ 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 ನಮ್ಮ ಕರ್ಮಗಳನ್ನ ಕಳೆದುಕೊಳ್ತಾ ನಾವು ಮುಂದೆ ಹೋಗ್ತಾ ಇದ್ದಾಗ ಈ ಜನ್ಮದಲ್ಲಾಗ್ಲಿ ಮುಂದಿನ ಜನ್ಮಗಳಲ್ಲಾಗ್ಲಿ ನಮ್ಮ ಒಂದು ಆತ್ಮದ ಉನ್ನತಿ ಅನ್ನೋದು ಖಂಡಿತ ನಡೆಯುತ್ತೆ. ಆದ್ರಿಂದ ಇದನ್ನ ತಿಳಿದುಕೊಳ್ಳೋದ್ರ ಸಲುವಾಗಿ ನಮಗೆ ಎಲ್ಲಾ ಗುರುಗಳ ಒಂದು ಚರಿತ್ರೆಯನ್ನ ನಾವು ಓದ್ಬೇಕು ಮಾಸ್ಟರ್ಸ್. ಅಂದ್ರೆ ಅವರ ಜೀವನದಲ್ಲಿ ಯಾವ ರೀತಿ ಅವರು ಸಾಧನೆ ಮಾಡಿದ್ರು, ಯಾವ ರೀತಿ ಅವ್ರಿಗೆ ಪರೀಕ್ಷೆಗಳು ಬಂತು, ಅದನ್ನ ಯಾವ ರೀತಿ ಅವರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರು, ಮುಂದೆ ಸಾಧನೆ ಹೇಗೆ ಮುಂದುವರಿಸ್ಕೊಂಡು ಹೋದ್ರು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಮಾಸ್ಟರ್ಸ್, ಇಲ್ಲಿ ಒಂದು ವಿಷಯ ಹೇಳ್ಬೇಕು ನಾನು. ನನಗೆ 25 ವರ್ಷಗಳ ಹಿಂದೆ ತುಂಬಾ ಅನಾರೋಗ್ಯ ಸಮಸ್ಯೆ ಬಂತು. ನಾನು 1 ವರ್ಷ ಹಾಸಿಗೆ ಮೇಲಿಂದ ಏಳೋದಕ್ಕೆ ಆಗದೆ ಬೆಡ್ ರಿಡನ್ ಆಗ್ಬಿಟ್ಟಿದ್ದೆ. ಆ ಸಮಯದಲ್ಲಿ ನಾನು ಧೈರ್ಯ ಕೆಡದೆ ಎಲ್ಲಾ ಗುರುಗಳ ಚರಿತ್ರೆಗಳನ್ನು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಯಾಕೆ ಅಂದ್ರೆ ಇದೇ ಉದ್ದೇಶ. ಗುರುಗಳ ಜೀವನ ಯಾವಾಗ್ಲೂ ಹೂವಿನ ಹಾಸಿಗೆ ಅಲ್ಲ. ಎಷ್ಟು ಕಷ್ಟಗಳು ಬರ್ತಾ ಇರುತ್ತೆ, ಆ ಕಷ್ಟಗಳನ್ನೆಲ್ಲ ಅವರು ನಿವಾರಣೆ ಮಾಡ್ಕೊಂಡ್ರು, ದೈವದಲ್ಲಿ ನಂಬಿಕೆ ಇಟ್ರು, ಸಾಧನೆಯಲ್ಲಿ ನಂಬಿಕೆ ಇಟ್ಕೊಂಡ್ರು. ಸೊ ಇದೆಲ್ಲವನ್ನು ನಾನು ಪದೇ ಪದೇ ಆ ಚರಿತ್ರೆಗಳನ್ನ ಓದಿ 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 ನನಗೆ ನಾನು ಧೈರ್ಯ ತಂದ್ಕೊಳ್ತಾ ಇದ್ದೆ. ಅದನ್ನೇ ಈ ಎಲ್ಲಾ ಗುರುಗಳ ಚರಿತ್ರೆಯಲ್ಲೂ ಕೂಡ ನಾವು ತಿಳ್ಕೋಬೇಕಾಗಿರೋದು.
ತುಂಬಾ ಜನ ಧ್ಯಾನಕ್ಕೆ ಬಂದ್ಮೇಲೆ ಧ್ಯಾನ ಮಾಡ್ತಾ ಇದ್ರು ಕೂಡ ಜೀವನದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಆ ಸಮಸ್ಯೆಗಳು ಬಂದಾಗ ಎಲ್ಲಾ ಗುರುಗಳ ಚರಿತ್ರೆಗಳನ್ನ ನಾವು ಓದ್ಕೊಂಡು ನಾವು ದೃಢವಾಗಿ ಸಾಧನೆಯನ್ನ ಮುಂದುವರಿಸ್ಬೇಕು. ಆಗ ಖಂಡಿತ ನಮ್ಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ನನಗೂ ಕೂಡ ಈ ಧ್ಯಾನ ಮಾರ್ಗ ಸಿಕ್ಕು. ಆ ಧ್ಯಾನ ಸಾಧನೆಯಿಂದಲೇ ನನ್ನ ಅನಾರೋಗ್ಯ ಸಮಸ್ಯೆಯಿಂದ ನಾನು ಹೊರಗಡೆ ಬಂದು ಆ ಸಾಧನೆಯನ್ನ ಮುಂದುವರಿಸ್ತಾ ಗುರುಗಳ ಆಶೀರ್ವಾದದಿಂದ ಈಗ ಇನ್ನೊಬ್ಬರಿಗೆ ನಾನು ಪರಿಹಾರ ಹೇಳುವ ಒಂದು ಸ್ಥಿತಿಯಲ್ಲಿ ಇದ್ದೀನಿ. ಸೊ ಗುರುಗಳಿಗೆ ನಾನು ಎಷ್ಟು ಕೃತಜ್ಞತೆ ತೋರಿಸಿದ್ರು ಕಡಿಮೆನೆ. ಹಾಗೆ ಆ ಆ ಮಾರ್ತಾಂಡ ದೀಕ್ಷಿತರು 4 ಕರೆದು ಅವರಿಗೆ ನಿಮ್ಗೇನ್ ಬೇಕು ಅಂತ ಕೇಳಿದಾಗ ಪ್ರತಿಯೊಬ್ರು ನನಗೆ ಸನ್ಯಾಸ ದೀಕ್ಷಾ ಕೊಡಿ, ಜ್ಞಾನದಾನ ಮಾಡಿ ಅಂತ ಕೇಳ್ಕೊಳ್ತಾರೆ. ಅವರು ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಆ ಸಿದ್ದೇಶ್ವರ ಗುರುಗಳು ಮೊದಲು ಬರ್ತಾರೆ. ನೀನು ಸನ್ಯಾಸ ದೀಕ್ಷೆ ತಗೊಂಡ್ರು ಕೂಡ ಎಲ್ಲಾ ರಾಜ ವೈಭವಗಳನ್ನ ಉಪಯೋಗ ಮಾಡ್ಕೊಳ್ತಾ ಲೋಕಹಿತ ಕಾರ್ಯವನ್ನ ಕೈಗೊಂಡು ಲಕ್ಷ್ಮೀ ಮಹಾಲಕ್ಷ್ಮಿ ನಿವಾಸವಾದ ಕರವೀರ ಪ್ರಾಂತದಲ್ಲಿ ಸಿದ್ದೇಶ್ವರ ಮಹಾರಾಜ ಅಂತ ಕೀರ್ತಿವಂತನಾಗುವಂತ ಅವರಿಗೆ ಅನುಗ್ರಹಿಸಿದ್ರು. ಬಳಿಕ ಗೋವಿಂದ ಅವನಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ನೀನು ಲೋಕೋದ್ಧಾರಕ್ಕಾಗಿ ನಿಜಾಮ ರಾಜ್ಯದಲ್ಲಿ ವಾಸವಾಗು ಅಂತ ಅವನಿಗೆ ಅವರು ಅಪ್ಪಣೆ ಕೊಟ್ರು. ಆ ಬಳಿಕ ಅನಂತ ಶಾಸ್ತ್ರಿಗಳು ಗುರುಗಳ ಚರಣಕ್ಕೆ ನಮಸ್ಕಾರ ಮಾಡಿದಾಗ ಗುರುಗಳು ಅವರಿಗೂ ಸನ್ಯಾಸ ದೀಕ್ಷೆ ಕೊಟ್ಟು ನೀನು ಸಾಕ್ಷಾತ್ ದತ್ತಾವತಾರನಿದ್ದು ನಿನ್ನ ಅಗಾಧ ತಪೋಬಲದಿಂದ ಅನಂತ ಲೀಲೆಗಳನ್ನ ತೋರಿಸ್ತಾ ಕನ್ನಡ ನಾಡಿನಲ್ಲಿ ಸವಣೂರು ಪ್ರಾಂತದಲ್ಲಿ ಅಂದ್ರೆ ಈಗಿನ ಧಾರವಾಡ ಜಿಲ್ಲೆ ಲೋಕೋದ್ಧಾರ ಕಾರ್ಯ ಮಾಡುತ್ತಾ ನಿಲ್ಲುವವನಾಗು, ನೀನು ಕೃಷ್ಣೇಂದ್ರ ಅನ್ನುವ ಹೆಸರಿನಿಂದ ಕೀರ್ತಿಶಾಲಿ ಆಗುವಂತ ಆಶೀರ್ವಾದ ಮಾಡ್ತಾರೆ. ಆಗ ಕೃಷ್ಣೇಂದ್ರರಿಗೆ 40 ವಯಸ್ಸಾಗಿತ್ತು. ಕಾಶಿಯಲ್ಲಿ ಅವರು 8 ವರ್ಷಗಳ ಕಾಲ ನಿಂತ್ಕೊಂಡ್ರು. ಅಲ್ಲಿ ಅವರಿಗೆ ದಿನೇ ದಿನೇ ಭಕ್ತರಿಂದ ಬೆಳೆಯುತ್ತಾ ಕೊನೆಗೆ ಭಕ್ತರು ಅವರಿಗೆ ಒಂದು ಮಠವನ್ನ ಕಟ್ಟಿಸ್ಕೊಡ್ತಾರೆ. ಭಕ್ತರ ಅನುರಾಗವನ್ನ ನೋಡಿ ಗುರುಗಳ ಆಜ್ಞೆಯಂತೆ ತಮಗೆ ದಕ್ಷಿಣಕ್ಕೆ ಹೋಗುವುದಕ್ಕೆ ಈ ಭಕ್ತರಿಂದನೇ ಅಡ್ಡಿ ಆಗುತ್ತೆ ಅಂತ ಅಲ್ಲಿಂದ ಹೊರಟು ಪ್ರಯಾಗ ಕ್ಷೇತ್ರಕ್ಕೆ ಬರ್ತಾರೆ. ಎಲ್ಲಾ ಕ್ಷೇತ್ರಗಳ ದರ್ಶನ ಮಾಡ್ತಾ ನರ್ಮದಾ ನದಿ ತೀರಕ್ಕೆ ಬರ್ತಾರೆ. ಅಲ್ಲಿಗೆ ಬರೋದಕ್ಕೆ 13 ವರ್ಷಗಳು ಹಿಡಿತು. ನರ್ಮದಾ ನದಿ ತೀರದಲ್ಲಿ ಅವರು ಗಾಯತ್ರಿ ಜಪ ಧ್ಯಾನ ಸಾಧನೆಯನ್ನ ಮಾಡಿದ್ರು. ಆಗ ಅವರಿಗೆ 73 ವರ್ಷಗಳಾಗಿದ್ರು. 23 ವರ್ಷದವರ ಹಾಗೆ ತೇಜಸ್ಸು ಉಳ್ಳವರಾಗಿದ್ರು. ಮುಂದೆ 30 ವರ್ಷಗಳು ಗಿರಿ ಗುಹೆಗಳಲ್ಲಿ ಗುಪ್ತವಾಗಿದ್ದು ಧ್ಯಾನ ಸಾಧನೆಯನ್ನ ಮಾಡಿದ್ರು. ಅಂದ್ರೆ ಅಲ್ಲಿಗೆ 103 ವರ್ಷಗಳಾಯ್ತು ಅವರಿಗೆ. ಬಳಿಕ 1740ರಲ್ಲಿ ಮತ್ತೆ ಗುಹೆಗಳಿಂದ ಹೊರಟು ತಮ್ಮ ಪ್ರಯಾಣವನ್ನ ಬೆಳೆಸಿದ್ರು. 1743ರಲ್ಲಿ ಹುಬ್ಬಳ್ಳಿಗೆ ಬಂದು ತಲುಪಿದ್ರು. ಹಳೆ ಹುಬ್ಬಳ್ಳಿಯ ದತ್ತ ಮಂದಿರಕ್ಕೆ ಅವರು ಆಗಮಿಸಿದರು. ದತ್ತ ಮಂದಿರವನ್ನ ನೋಡಿ ಅವರಿಗೆ ಬಹಳ ಸಂತೋಷ ಆಯಿತು. ಹಳೆ ಹುಬ್ಬಳ್ಳಿಯ ದತ್ತ ಮಂದಿರವು ತುಂಬಾ ಪವಿತ್ರವಾದ ಸ್ಥಳ. ಗರ್ಭಗುಡಿಯ ಮೇಲೆ ಶ್ರೀಚಕ್ರದಾಕಾರ ಶಿಖರವನ್ನ ಕಟ್ಟಲ್ಪಟ್ಟಿದೆ. ಗುಡಿಯ ಹಿಂದೆ ಸಚ್ಚಿದಾನಂದ ಸ್ವಾಮಿಗಳ ಸಮಾಧಿ ಇತ್ತು. ಗುರುಗಳು ಪ್ರತಿದಿನ 3 ಅಥವಾ 5 ಮನೆಗಳಿಗೆ ಹೋಗಿ ಕೈಯಲ್ಲಿ ಭಿಕ್ಷೆ ಹಾಕಿಸ್ಕೊಂಡು ಅಷ್ಟನ್ನೇ ತಿಂದು ತೃಪ್ತರಾಗ್ತಾ ಇದ್ರು. ಗುರುಗಳ ದಿವ್ಯ ತೇಜಸ್ಸಿಗೆ ಮನಸೋತು ನರಸಿಂಹ ಭಟ್ಟರು, ಅಪ್ಪಣ್ಣ ಭಟ್ಟರು, ಗಣೇಶ ಭಟ್ಟರು, ಗಣೇಶ ಪಂತರು ಹೀಗೆ ಅನೇಕರು ಅವರ ಶಿಷ್ಯಂದರಾಗ್ತಾರೆ. ಹೀಗಿರುವಾಗ 1774ರಲ್ಲಿ ಗುರುಗಳು ಒಂದು ದಿನ ತಮ್ಮ ಶಿಷ್ಯಂದ್ರಿಗೆಲ್ಲ ಬರೋದಕ್ಕೆ ಹೇಳ್ತಾರೆ. ಸೊ ಆ ಸಮಯದಲ್ಲಿ ಅವರು ಆ ಹಳೆ ಹುಬ್ಬಳ್ಳಿಯಲ್ಲಿ ಇರುವಾಗ ಹುಬ್ಬಳ್ಳಿಯ ಸುತ್ತಮುತ್ತ ಎಲ್ಲಾ ಗ್ರಾಮಗಳಿಗೆ ಹೋಗಿ ತಮ್ಮ ಪವಾಡಗಳನ್ನ ಅವರು ತೋರಿಸಿದರು. ಅದನ್ನ ನಾನು ಕೊನೆಯಲ್ಲಿ ಹೇಳ್ತೀನಿ. ಸೊ ಒಂದು ದಿನ ಗುರುಗಳು 1974ರಲ್ಲಿ ಭಕ್ತರನ್ನ ಕರೆದು ನಾನಿನ್ನು ಅಲ್ಪ ಕಾಲದಲ್ಲಿ
ನಿಮ್ಮನ್ನೆಲ್ಲ ಅಗಲಬೇಕಾಗಿದೆ. ಸಂಸಾರಿಗಳಾದ ನಿಮಗೆ ನನ್ನ ದೇಹತ್ಯಾಗದ ಬಗ್ಗೆ ದುಃಖ ಆಗೋದು ಸಹಜ. ನಿಮಗೆ ಕಷ್ಟವಾದ್ರೂ ಸಹಿಸ್ಕೊಳ್ಬೇಕು. ನಾಳಿನ ಕಾರ್ಯವನ್ನ ನೀವು ಆನಂದದಿಂದ ಮಾಡ್ಬೇಕು ಅಂತ ಹೇಳಿ ಕೆಲವೊಂದು ಹಿತವಚಗಳನ್ನ ಅವರು ಎಲ್ಲರನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಸೊ ಜೀವನ ಅಂದ್ರೆ ಸಂಗೀತ ಇದ್ದ ಹಾಗೆ. ನಲಿದಾಡುವವರು ಸಂಗೀತ ಅಂತ ತಿಳ್ಕೊಂಡು ಸಂತೋಷ ಪಡುವವರು ಕೆಲವರು ಜೀವನ ಅಂದ್ರೆ ಕಷ್ಟಗಳಿಂದ ಸತತವಾಗಿ ಇದು ಒಂದು ಸಂಗ್ರಾಮ ಅಂತ ಅನ್ಕೊಳ್ತಾರೆ. ಕೆಲವರಿಗೆ ಇದು ಒಂದು ಸುಂದರವಾದ ಕನಸಾದ್ರೆ ಕೆಲವರಿಗೆ ಇದು ಭಯಾನಕವಾದ ಕನಸು ಜೀವನ. ಇದನ್ನ ಸ್ಥಿರ ಅಂತ ಕೆಲವರು ತಿಳ್ಕೊಳ್ತಾರೆ, ಆದ್ರೆ ಇದು ಕ್ಷಣಿಕ ಅಂತ ಬೇರೆಯವರು ತಿಳ್ಕೊಂತಾರೆ. ಈ ಜೀವನದಲ್ಲಿ ಸ್ವಾರಸ್ಯ ಇದೆ ಅಂತ ಒಬ್ಬ ರಸಿಕ ಅಂದುಕೊಂಡರೆ ಇನ್ನೊಬ್ಬ ಜೀವನ ಯಾವುದೇ ಸಾರ ಇಲ್ಲ, ದುಃಖಮಯವಾದದ್ದು ಅಂತ ತನ್ನ ಅನುಭವದಿಂದ ಹೇಳ್ಕೊಳ್ತಾನೆ. ಒಬ್ಬನಿಗೆ ಒಂದರಿಂದ ಸುಖ ಆದರೆ ಇನ್ನೊಬ್ಬನಿಗೆ ಅದರಿಂದ ಕಷ್ಟ ಆಗತ್ತೆ. ಹೀಗೆ ಸಂಸಾರದಲ್ಲಿ ಜೀವನ ನಡೆದಿರ್ಬೇಕಾದ್ರೆ ನಿಶ್ಚಿತವಾದ ಜ್ಞಾನಕ್ಕೆ ಮುಟ್ಟೋದು ಮಾನವನಿಗೆ ಶ್ರಮದ ಕೆಲಸವಾಗಿದೆ. ಆದರೆ ಈ ಸಂಸಾರ ವೃಕ್ಷದ ಫಲದ ರುಚಿಯು ಬೇರೆ ಬೇರೆ ಮಾನವರಿಗೆ ಬೇರೆ ಬೇರೆ ಅನಿಸಿದ್ರು ಅವರವರ ಜ್ಞಾನದ ಮೇಲೆ, ಮನಸ್ಸಿನ ಮೇಲೆ, ಬುದ್ಧಿಯ ಮೇಲೆ, ಸಂಸ್ಕಾರದ ಮೇಲೆ ಅದು ಅವಲಂಬಿತವಾಗಿದೆ. ಸೊ ಹೀಗೆ ರುಚಿಯಲ್ಲಿ ಒಬ್ಬರಿಗೆ ಉಪ್ಪು ಖಾರ ಇಷ್ಟ ಆದ್ರೆ ಮತ್ತೊಬ್ಬನಿಗೆ ಸಿಹಿ ಪದಾರ್ಥಗಳು ಇಷ್ಟ ಆಗತ್ತೆ. ಹಾಗಲಕಾಯಿ ಕಹಿ ಇದ್ರು ಹಾಗಲಕಾಯಿ ಪಲ್ಯ ಅಂದ್ರೆ ಕೆಲವೊಬ್ಬರಿಗೆ ತುಂಬಾ ಇಷ್ಟ. ಹಾಗೆ ಸೃಷ್ಟಿಯಲ್ಲಿ ತಿಳಿದು ನೋಡಿದರೆ ಯಾವುದೂ ಕೆಟ್ಟದ್ದಲ್ಲ. ನಮ್ಮ ತಿಳುವಳಿಕೆ ಮಾತ್ರ ಹಾಗೆ ಭೇದ ಕಲ್ಪಿಸ್ಕೊಂಡು ನಾವು ತೊಳಲಾಡ್ತಾ ಇದ್ದೀವಿ. ಸಂಸಾರದಲ್ಲಿ ಸುಖ ಇಲ್ಲ ಅಂದ್ರೆ ಎಷ್ಟೋ ಜನ ಸಂಸಾರವನ್ನ ಸರಳವಾಗಿ ಸಾಗಿಸ್ಕೊಂಡು ಮೋಕ್ಷ ಸಾಧನೆಗೆ ಹೋಗಿದ್ದಾರೆ. ಕೇವಲ ಸನ್ಯಾಸಿಗಳಿಗೆ ಮುಕ್ತಿ ಮೀಸಲಾಗಿಲ್ಲ. ಸಾಧಕರು ಎಲ್ಲಿದ್ರೇನೋ, ಹೇಗೆ ಇದ್ದರೇನೋ, ಸನ್ಯಾಸ ಸ್ಥಿತಿಯಲ್ಲಿ ಸಾಧಕನಿಗೆ ಹೆಚ್ಚು ಅನುಕೂಲ. ಸಂಸಾರದಲ್ಲಿದ್ದಾಗ ಪ್ರತಿಕೂಲಗಳು ತುಂಬಾ ಇರುತ್ತೆ. ಮನುಷ್ಯ ಯಾವ ಸ್ಥಿತಿಯಲ್ಲಿದ್ದರೂ ಮನಸ್ಸನ್ನ ಸುಖ ದುಃಖಗಳಲ್ಲಿ ಸಮನಾಗಿಟ್ಕೊಂಡು ಆನಂದದಲ್ಲಿರೋದಕ್ಕೆ ರೂಢಿ ಮಾಡಿದ್ರೆ ಅವನಿಗೆ ಪ್ರಕಾಶವು ತೋರಿದಂತೆ. ನೋಡಿ ಮಾಸ್ಟರ್ಸ್, ಇದನ್ನು ಕೂಡ ನಮ್ಮ ಪತ್ರಿಜಿ ಅವರು ಹೀಗೆ ಹೇಳಿದ್ದು. ಮಾನ ಮಧುರ, ಅವಮಾನ ಮಧುರ, ದುಃಖ ಮಧುರ, ಸುಖ ಮಧುರ ಅಂತ ಯಾವಾಗ್ಲೂ ನಮ್ಮ ಪತ್ರಿಜಿ ಗುರುಗಳು ಹೇಳ್ತಾನೆ ಬಂದಿದ್ದಾರೆ. ಇದನ್ನೇ ಎಲ್ಲಾ ಜ್ಞಾನಿಗಳು, ಅವತಾರ ಪುರುಷರು ಕೂಡ ಇದನ್ನೇ ಹೇಳಿದ್ರು. ಸೊ ನಮ್ಮ ಪತ್ರಿಜಿ ಅವರು ಕೂಡ ಒಬ್ಬ ಅವತಾರ ಪುರುಷರೇ. ನಮ್ಗೆಲ್ಲ ಅದು ಅನುಭವಕ್ಕೆ ಬಂದಿದೆ. ಹಾಗೆ ಹೇಳ್ತಾ ಮತ್ತೆ ಕೆಲವೊಂದು ಹಿತನುಡಿಗಳನ್ನ ಅವರ ಹೇಳಿದ್ರು. ಸದಾಚಾರಿಗಳಾಗಿ ಬಾಳ್ಬೇಕು, ಸದ್ಗುಣ ಸಂಪನ್ನರಾಗಿ ಬಾಳ್ಬೇಕು, ಮೋಸವನ್ನ ಮರೆತು ಬಿಡ್ಬೇಕು, ವಂಚನೆಯ ಹಾದಿಯಲ್ಲಿ ಹೋಗ್ಬೇಡಿ, ಪರರಿಗೆ ಉಪಕಾರ ಮಾಡೋದು ನಿಮ್ಮಿಂದ ಆಗದೆ ಇದ್ರು ಅಪಕಾರವನ್ನ ಮಾತ್ರ ಯಾರಿಗೂ ಮಾಡಬೇಡಿ, ದುರ್ಬುದ್ಧಿಯಿಂದ ದೂರ ಇರಿ. ಮೋಸ, ವಂಚನೆ, ಸುಳ್ಳು ಮೊದಲಾದ ದುರ್ಗುಣಗಳಿಂದ ಮೊದಲು ನಿಮ್ಗೆ ಸುಖ ಅನಿಸ್ಬಹುದು, ಆದ್ರೆ ಮುಂದೆ ಅದು ವಿನಾಶವನ್ನ ಕೊಟ್ಟೆ ಕೊಡುತ್ತೆ. ಸತ್ಯ, ಪರೋಪಕಾರ ಮೊದಲಾದ ಸದ್ಗುಣಗಳಿಂದ ನಡೆದರೆ ಮೊದಲು ಕಷ್ಟ ಆದ್ರೂ ಕೊನೆಯಲ್ಲಿ ಸುಖ ಪ್ರಾಪ್ತಿ ಆಗೇ ಆಗತ್ತೆ. ಇದ್ದ ಸ್ಥಿತಿಯಲ್ಲಿ ತೃಪ್ತರಾಗಿ ಇರೋದನ್ನ ಕಲಿಯಿರಿ. ಸಂತೋಷನೇ ಸುಖದ ಮೂಲ. ನಿಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ಯೋಗ್ಯ ರೀತಿಯಿಂದ ಮಾಡ್ತಾ ಪ್ರತಿ ಒಂದು ಪರಮಾತ್ಮನ ಸೇವೆ ಎಂದು ನೀವು ತಿಳಿದು ನಡೀರಿ. ಎಲ್ಲಾ ಭಾರವನ್ನ ಆ ಪರಮಾತ್ಮನ ಮೇಲೆ ಹಾಕಿರಿ. ಆತನೇ ಸಂಕಟಗಳನ್ನ ಪಾರು ಮಾಡುವವನು ಅಂತ ಗುರುಗಳು ಹೇಳಿದ್ರು. ಇತ್ತ ಹುಬ್ಬಳ್ಳಿಯಲ್ಲಿ ದತ್ತ ಮಂದಿರದಲ್ಲಿ ಜನಸ್ತೋಮ ಸೇರಿ ಆ ಗುರುಗಳ ನಿರ್ವಾಣ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ರು. 11:15 ಗಂಟೆಗೆ ಗುರುಗಳು
ಕೋಣೆಯಿಂದ ಹೊರಗಡೆ ಬಂದ್ರು. ಅಪ್ಪಣ್ಣ ಭಟ್ರನ್ನ ಕರೆದು, ಪಂತರು ವೇಳೆಗೆ ಬರೋಕ್ ಸಾಧ್ಯ ಇಲ್ಲ, ಅವರು ಧಾರವಾಡದಿಂದ ಬರ್ತಾ ಇದ್ದಾರೆ, ಅವರಿಗೆ ಫಲ ಮಂತ್ರಾಕ್ಷತೆಗಳು ಮುಟ್ಟಿದಾವೆ, ಅವರ ದಾರಿ ಕಾಯೋ ಹಾಗಿಲ್ಲ, ಆದರೆ ಬಂದ ಬಳಿಕ ನನ್ನ ಕೊನೆಯ ಸಂದೇಶವನ್ನ ಅವರಿಗೆ ತಿಳಿಸ್ರಿ ಅಂತ ಹೇಳಿ ಅವ್ರ ಸಂದೇಶವನ್ನ ಕೊಡ್ತಾರೆ. ನನ್ನ ವಿಯೋಗಕ್ಕಾಗಿ ದುಃಖಿಸಬೇಡ, ಈ ಜಡ ದೇಹ ಮರೆಯಾದ್ರೂ ನನ್ನ ಆತ್ಮ ಇಲ್ಲಿಯೇ ಈ ಸಮಾಧಿಯಲ್ಲಿದ್ದು ನಾವು ಭಕ್ತರ ಕಷ್ಟಗಳನ್ನ ದೂರ ಮಾಡ್ತೀವಿ. ಸೊ ಈವರೆಗೆ ಬೇರೆ ಬೇರೆ ಕಾರ್ಯಗಳಲ್ಲಿ ನನ್ನ ಬಹಳ ವೇಳೆ ಹೋಗ್ತಿತ್ತು, ಇನ್ನು ನನಗೆ ಬೇರೆ ಕೆಲಸಗಳೇ ಇಲ್ಲ, ಕೇವಲ ಭಕ್ತರ ದುಃಖ ದೂರ ಮಾಡಿ ಎಲ್ಲರ ಕ್ಷೇಮವನ್ನೇ ನೋಡ್ತಾ ಇರ್ತೀನಿ, ಭಕ್ತಿಗೆ ತಕ್ಕಂತೆ ಫಲಗಳನ್ನ ಕೊಟ್ಟು ಕಾಪಾಡ್ತೀನಿ, ವಿಶ್ವಾಸಕ್ಕೆ ಪೂರ್ಣ ಫಲ ಪ್ರಾಪ್ತಿ ಎಂಬುದು ನಂಬಿರಿ, ಇನ್ನು ಮೇಲೆ ಹೆಚ್ಚೆಚ್ಚು ಕೆಟ್ಟು ಕಾಲ ಬರುತ್ತೆ, ಅಧೀರರಾಗದೆ ನನ್ನನ್ನ ನಂಬಿ ದಾಟಿಸುವೆ, ಅದರಲ್ಲಿ ಸಂದೇಹ ಬೇಡ ಅಂತ ಹೇಳಿ ತಮ್ಮನ್ನ ಸಮಾಧಿ ಸ್ಥಳಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಹೇಳ್ತಾರೆ. ಅಲ್ಲಿ ಕುಳಿತುಕೊಂಡ್ಬಿಡ್ತಾರೆ. ನೋಡಿ, ಎಲ್ಲಾ ಗುರುಗಳು ಹೇಳೋದಿದೆ, ವಿಶ್ವಾಸ, ನಂಬಿಕೆನೇ ಭಗವಂತ. ವಿಶ್ವಾಸ ಬಿಟ್ಟು ಧ್ಯಾನ ಸಾಧನೆ ಮಾಡಿದ್ರು ಕೂಡ ನಮ್ಗೆ ಅದರಲ್ಲಿ ಪೂರ್ಣ ಫಲ ಸಿಗ್ತಾ ಇದೆ. ಎಲ್ಲದಕ್ಕೂ ಕಾರಣ ನಮ್ಮ ನಂಬಿಕೆ, ವಿಶ್ವಾಸ, ನಮ್ಮ ನಡೆ ನುಡಿ, ಸದಾಚಾರ, ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ವಿ, ಇದೆಲ್ಲವೂ ತುಂಬಾ ಮುಖ್ಯ ಆಗತ್ತೆ. ಹಾಗೆ ಅಪ್ಪಣ್ಣ ಭಟ್ರು ಮೊದಲಾದವರು ಗುರುಗಳನ್ನ ಮೆಲ್ಲಗೆ ಎತ್ಕೊಂಡು ಹೋಗಿ ಸಮಾಧಿಯ ಸ್ಥಳದಲ್ಲಿ ಕೃಷ್ಣಾಜಿನ ಹಾಕಿ ಕುಳಿಸ್ತಾರೆ. ವೇದಘೋಷ ಪ್ರಾರಂಭ ಆಗತ್ತೆ. ವಿಧಿಪೂರ್ವಕವಾಗಿ ಎಲ್ಲಾನು ನಡೀತು. ಗುರುಗಳು ತಮ್ಮ ಸ್ಥಾನದಲ್ಲಿ ಪದ್ಮಾಸನ ಹಾಕಿ ಕುಳಿತುಕೊಳ್ತಾರೆ. ಸೂರ್ಯ ಸರಿಯಾಗಿ ನೆತ್ತಿಗೆ ಇರ್ತಾನೆ. ಗುರುಗಳು ಕೂಡ ಸುಷುಮ್ನ ನಾಡಿಯೊಳಗೆ ಶ್ವಾಸವನ್ನ ಏರಿಸ್ತಾರೆ. ಸೋಹಂಭಾವ ಹೊಂದಿದರು ಅಂದ್ರೆ ಅಲ್ಲಿಂದ ಅವರ ಆತ್ಮಜ್ಯೋತಿ ಆ ದೇಹದಿಂದ ಬಿಡುಗಡೆ ಆಯಿತು. ಆ ನರತೇಜವು ಸುರತೇಜದಲ್ಲಿ ಬೆರೆತು ಹೋಯಿತು. ಎಲ್ಲಾ ಸ್ತ್ರೀ ಪುರುಷರ ಎಲ್ಲರಿಗೂ ಆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಗುರುಗಳ ನಾಮ ಘೋಷಣೆ ಮಾಡ್ತಾ ಇದ್ದಾರೆ. ಇಡೀ ಒಂದು ಹಳೆ ಹುಬ್ಬಳ್ಳಿಯ ದತ್ತ ಮಂದಿರದ ಸುತ್ತಮುತ್ತಲು ಎಲ್ಲ ದೇವಸ್ಥಾನವೇ ಅಳ್ತಾ ಇದೆಯೇನೋ ಅನ್ನೋ ಹಾಗೆ ಪಾಸ ಆಯಿತು. ಭಕ್ತ ಜನರಿಗೆಲ್ಲ ತುಂಬಾ ವಿಭ್ರಮೆ ಆಯಿತು. ಸಮುದ್ರ ಮಧ್ಯದಲ್ಲಿ ನೌಕೆಯಿಂದ ಒಂದೇ ಸಲ ಜಾರಿ ಸಮುದ್ರದಲ್ಲಿ ಬಿದ್ದ ಹಾಗೆ ಅವರಿಗೆ ಭಾಸ ಆಯಿತು. ಸೊ ಹೀಗೆ ಕೃಷ್ಣೇಂದ್ರ ಗುರುಗಳು ತಮ್ಮ ಜೀವನವನ್ನ ಸಾಗಿಸಿ ಅನೇಕ ಪವಾಡಗಳನ್ನ ಮಾಡಿ ಕೊನೆಗೆ ಅವರು ಸಜೀವವಾಗಿ ಹಳೆ ಹುಬ್ಬಳ್ಳಿಯ ದತ್ತ ಮಂದಿರದಲ್ಲಿ ಸಮಾಧಿಸ್ಥರಾದರು. ನೋಡಿ, ಸಜೀವವಾಗಿ ಸಮಾಧಿ ಆಗೋದು ಅಂತಂದ್ರೆ ಅಷ್ಟು ಸಾಮಾನ್ಯವಲ್ಲ. ಕೇವಲ ಸದ್ಗುರುಗಳಿಗೆ, ಮಹಾಪುರುಷರಿಗೆ ಮಾತ್ರ ಇದು ಸಾಧ್ಯ ಆಗೋದು. ರಾಘವೇಂದ್ರ ಸ್ವಾಮಿಗಳು, ಕೃಷ್ಣೇಂದ್ರ ಸ್ವಾಮಿಗಳು, ಹೀಗೆ ಕೆಲವರು ಮಾತ್ರ ಸಜೀವವಾಗಿ ಸಮಾಧಿ ಆಗಿದ್ದಾರೆ. ಸಜೀವ ಸಮಾಧಿ ಆದ ನಂತರ ಅವರು ಅಲ್ಲೇ ಇದ್ದು ಭಕ್ತರ ಕೋರಿಕೆಗಳನ್ನ ಈಡೇರಿಸ್ತಾ ಬರ್ತಾರೆ. ಹಾಗೆ ನಾನು ಹೇಳಿದೆ, ಕೃಷ್ಣೇಂದ್ರ ಗುರುಗಳು ಹಳೆ ಹುಬ್ಬಳ್ಳಿಯಲ್ಲಿದ್ದಾಗ ಅನೇಕ ಪವಾಡಗಳನ್ನ ಅವರು ಮಾಡಿದ್ರು. ಯಾವ ರೀತಿ ರಾಘವೇಂದ್ರ ಸ್ವಾಮಿಗಳು ಪವಾಡಗಳನ್ನ ಮಾಡಿದ್ರು, ಇವರು ಕೂಡ ಅನೇಕ ಪವಾಡಗಳನ್ನ ಮಾಡಿದ್ರು. ಅದರಲ್ಲಿ ಕೆಲವನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಗುರುಗಳು ಶಿರಸಂಗಿ ಗ್ರಾಮಕ್ಕೆ ಒಂದು ಸಲ ಹೋಗ್ತಾ ಇರ್ತಾರೆ. ಅಲ್ಲಿ ಎಲ್ಲಿ ನೋಡಿದ್ರು ಬಿಸಿಲು, ಎಲ್ಲೆಲ್ಲೂ ನೀರು ಸಿಗೋದಿಲ್ಲ. ಒಂದು ವೃಕ್ಷದ ಕೆಳಗಡೆ ಬಂದು ನಿಂತ್ಕೊಂಡು ತಮ್ಮ ಒಂದು ಆ ಕಮಂಡಲದಿಂದ ತಗ್ಗನ್ನ ತೋಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನೀರು ಬರುತ್ತೆ. ಅಲ್ಲಿ ಆ ನೀರನ್ನ ಕಮಂಡದಲ್ಲೇ ತುಂಬಿಕೊಂಡು ಸ್ನಾನ ಮಾಡಿ ಅವರು ಅಲ್ಲಿ ಪೂಜೆಗೆ ಕೂತ್ಕೊಳ್ತಾರೆ. ಅದೇ ದಾರಿಯಲ್ಲಿ ತಿರ್ಕಂಬಟ್ಟ ಅನ್ನೋನು ಹೋಗ್ತಾ ಸ್ನಾನ ಮಾಡ್ಕೊಂಡು ನೀರ್ ತಗೊಂಡ್ ಬರ್ತಾ ಇರ್ತಾನೆ. ಅಯ್ಯೋ, ನಾನು ಹೋಗ್ಬೇಕಾದ್ರೆ ಇಲ್ಲಿ ಯಾರೂ ಇರ್ಲಿಲ್ಲ, ಇವ್ರು ಯಾರು, ಇವ್ರ ಸ್ನಾನ ಹೇಗ್ ಮಾಡಿದ್ರು ಅಂತ ಬಂದು ಆ ಗುರುಗಳ ತೇಜಸ್ಸು ನೋಡಿ ಅದಕ್ಕೆ ಆಕರ್ಷಿತನಾಗಿ ಬಂದು ಕೇಳ್ತಾನೆ, ಗುರುಗಳೇ, ನೀವ್ ಯಾರು, ಎಲ್ಲಿಂದ ಬಂದ್ರಿ ಅಂತ. ಇಲ್ಲಿ ನೀರ್ ಇರ್ಲಿಲ್ಲ,
ಹೇಗೆ ನೀರು ಬಂತು ಅಂದಾಗ ಗುರುಗಳು ಆ ನೀರಿನ ಒಂದು ಹೊಂಡವನ್ನ ತೋರಿಸ್ತಾರೆ. ಅವನು ಕೈ ಹಾಕಿ ನೋಡಿದಾಗ ಕೆಳಗಡೆಯಿಂದ ನೀರು ಮೇಲೆ ಬರ್ತಾ ಇದೆ. ಆಗ ಅವನು ಗುರುಗಳ ಒಂದು ಆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ. ಗುರುಗಳು ಕೇಳ್ತಾರೆ, ಇಲ್ಲಿ ಯಾರಾದ್ರೂ ಬ್ರಾಹ್ಮಣರ ಮನೆಗಳಿದಾವ ಅಂತ. ಅವನು ಹೇಳ್ತಾನೆ, ಇಲ್ಲಿ ತುಂಬಾ ಕಡಿಮೆ ಬ್ರಾಹ್ಮಣರ ಮನೆಗಳಿದೆ, ನೀವು ಬನ್ನಿ ನನ್ನ ಮನೆಯಲ್ಲಿ ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾನೆ. ಗುರುಗಳನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಒಂದೇ ಸಲ ಗುರುಗಳು, ಅಯ್ಯೋ ನಾನು ಪಾರಾಯಣ ಮಾಡುವ ಪುಸ್ತಕವನ್ನ ಪಕ್ಕದ ಊರಲ್ಲಿ ಬಿಟ್ಟು ಬಂದಿದ್ದೀನಿ, ಅದಿಲ್ದೆ ನಾನು ಊಟ ಮಾಡೋ ಹೋಗಲ್ಲ ಎಂದಾಗ ಅವನು ಆ ಬಿಸಿಲಲ್ಲಿ ನಡೆದ್ಕೊಳ್ತಾ ಬೆವರು ಸುರಿಸ್ಕೊಳ್ತಾ ಹೋಗಿ ಪುಸ್ತಕವನ್ನ ತಗೊಂಡ್ ಬರ್ತಾನೆ. ಕಾಲಲ್ಲೆಲ್ಲ ರಕ್ತ ಸುರಿತಾ ಇರ್ತದೆ. ಅವನನ್ನ ನೋಡಿ ಗುರುಗಳಿಗೆ ತುಂಬಾ ಅವನ ಭಕ್ತಿಗೆ ಇಷ್ಟವಾಗುತ್ತೆ. ಅವನಿಗೆ ಪ್ರಸಾದವನ್ನ ಸ್ವೀಕಾರ ಮಾಡಿದಾಗ ಅವನು ತುಂಬಾ ದುಃಖದಲ್ಲಿರುವ ಹಾಗೆ ಕಾಣಿಸುತ್ತೆ. ಏನಪ್ಪಾ ನಿನ್ ಸಮಸ್ಯೆ ಅಂತ ಕೇಳ್ತಾರೆ. ಕೇಳಿದಾಗ, ಇಲ್ಲ ಗುರುಗಳೇ, ನಾನು ತುಂಬಾ ಹೀನ ಜಾತಕದವನು, ಹುಟ್ಟಿದಾಗ ತಂದೆ ತಾಯಿನ ಕಳ್ಕೊಂಡೆ, ನನ್ಗೆ ಏನು ಗತಿ ಇಲ್ಲದೆ ಶೃಂಗೇರಿ ಮಠದಲ್ಲಿ ಹೋಗಿ ಎಲ್ಲರ ಒಂದು ಸೇವೆ ಮಾಡ್ತಾ ಅವರ ಬಟ್ಟೆಗಳನ್ನ ಒಗಿತಾ ಇದ್ದೆ. ಎಲ್ಲಾ ಅಲ್ಲಿ ಬ್ರಾಹ್ಮಣರು ನನಗೆ ದಡ್ಡ ತಿರ್ಕಂಬಟ್ಟ ಅಂತ ನನ್ಗೆ ತಮಾಷೆ ಮಾಡ್ತಾ ಇದ್ರು. ಒಂದು ದಿನ ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಮಾಡ್ಬಿಟ್ರು. ಅವಮಾನ ತಾಳ್ಲಾರ್ದೆ ನಾನು ಈ ಹಳ್ಳಿಯಲ್ಲಿ ಬಂದು ವಾಸವಾಗಿದ್ದೀನಿ. ಗುರುಗಳೇ, ನನಗೆ ಜೀವನ ಬೇಸರ ಆಗಿದೆ, ನನಗೆ ಜ್ಞಾನ ಬೇಕು ಅಂತ ತುಂಬಾ ಹತ್ಕೊಂಡು ಕೇಳ್ಕೊಂತಾನೆ. ಆಗ ಗುರುಗಳು ಅವ್ರ ಕೈಯಲ್ಲಿ ವಿಭೂತಿಯನ್ನು ತಗೊಂಡು ಅವನ ನಾಲಿಗೆಯ ಮೇಲೆ ಅದರಿಂದ ಓಂ ಅನ್ನ ಬರೀತಾರೆ. ಬರೆದು, ಇನ್ನು ನೀನ್ ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಅವನಿಗೆ ಜ್ಞಾನೋದಯ ಆಗತ್ತೆ. ಆಗ ಒಬ್ಬ ಹೆಂಗಸು ಬಂದು ಅವರ ಕೈಯಲ್ಲಿ